ಕಿರಣ್ ಲೈಕ್ಸ್ ಕಾಫಿ. ಓಕೆ, ಕಿರಣ್ ಲೈಕ್ಸ್ ಕಾಫಿ. ಇಲ್ಲಿ ನಿಮ್ಗೆ ಆಕ್ಸಿಲರಿ ವರ್ಬ್ ಇಲ್ಲ ಅಲ್ವಾ? ಸೊ ಲೈಕ್ಸ್ ಅಂತ ಇದೆ, ವರ್ಬ್ ಇದೆ. ಸೊ ಲೈಕ್ಸ್ ಗೆ ಡೂ ಆರ್ ಡಸ್ ನ ನಾವು, ಲೈಕ್ಸ್ ಗೆ ಅಂತಲ್ಲ, ಇಲ್ಲಿ ಆಕ್ಸಿಲರಿ ವರ್ಬ್ ಆಗಿ ಡೂ ಆರ್ ಡಸ್ ನ ನಾವು ತಗೋತೀವಿ. ಸಿನ್ಸ್ ಕಿರಣ್ ಇಸ್ ದ ಥರ್ಡ್ ಪರ್ಸನ್, ಯು ಹ್ಯಾವ್ ಟು ಟೇಕ್ ಡಸ್. ಡೂ ಬರೋದಿಲ್ಲ. ಡೂ ಯಾವಾಗ ಬರುತ್ತೆ? ಐ, ವಿ, ಯು, ದೇ, ಇದಕ್ಕೆ ಡೂ ಬರುತ್ತೆ. ಓಕೆನಾ? ಸೊ ಕಿರಣ್ ಥರ್ಡ್ ಪರ್ಸನ್ ಇರೋದ್ರಿಂದ ನಾವಿಲ್ಲಿ ಏನ್ ತಗೋತೀವಿ ಮಕ್ಳೇ? ಡಸ್ ಅಂತ ತಗೋತೀವಿ, ಆಕ್ಸಿಲರಿ ವರ್ಬ್. ಆಕ್ಸಿಲರಿ ವರ್ಬ್ ಅಂಡ್ ಪ್ರನೌನ್ ಯಾವ್ದು ಇಲ್ಲಿ? ಕಿರಣ್. ಕಿರಣ್ ಇಸ್ ನೌನ್. ಸೊ ಆತನಿಗೆ ಪ್ರನೌನ್ ಯಾವ್ದು ಬರುತ್ತೆ? ಹಿ ಬರುತ್ತೆ. ಡಸ್ ಅಂಡ್ ಹಿ ಬರುತ್ತೆ. ಲೆಟ್ ಅಸ್ ಸಿ ದ ಆಪ್ಷನ್ಸ್. Isn't he? Doesn't he? Wasn't he? Don't he? ಓಕೆ. ಸೊ ಇವಾಗ ಕ್ವಶನ್, ಸಾರಿ, ಸೆಂಟೆನ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಸೆಂಟೆನ್ಸ್ ಪಾಸಿಟಿವ್ ಇದೆ. ಹಾಗಾಗಿ ನಿಮ್ಗೆ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ? ಆಬ್ವಿಯಸ್ಲಿ ನೆಗೆಟಿವ್ ಬರುತ್ತೆ. ಓಕೆ. ಸೊ ಡಸ್ ಇದರ ನೆಗೆಟಿವ್ ಫಾರ್ಮ್ ಯಾವುದು ಮಕ್ಕಳೇ? ಡಸಂಟ್ ಅಲ್ವಾ? ಸೊ ಆನ್ಸರ್ ನಮ್ಗೆ ಸಿಕ್ಬಿಡ್ತು. ಆಪ್ಷನ್ ಬಿ, ಡಸಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಈಸ್ ಬರೋದಿಲ್ಲ, ಯಾಕಂದ್ರೆ ಇಟ್ ಈಸ್ ನಾಟ್ ದ ಆಕ್ಸಿಲರಿ ವರ್ಬ್ ಹಿಯರ್, ಈಸ್ ಅಲ್ವಾ? ವಾಸಂಟ್ ಕೂಡ ಬರೋದಿಲ್ಲ. ಯಾಕೆ ಅಂತಂದ್ರೆ ವಾಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇಲ್ಲ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಡೋಂಟ್ ಅನ್ನೋದು ಯಾವಾಗ ಬರುತ್ತೆ? ಐ ಡೋಂಟ್, ವಿ ಡೋಂಟ್, ಯು ಡೋಂಟ್, ಈ ತರ ಫಸ್ಟ್ ಪರ್ಸನ್ ಆರ್ ಪ್ಲೂರಲ್ ಫಾರ್ಮ್ ಇದ್ದಾಗ ಡೋಂಟ್ ಅನ್ನೋದನ್ನ ನಾವು ತಗೋತೀವಿ. ಸೊ ಡೂ ಇದ್ದಾಗ ಡೋಂಟ್ ಬರುತ್ತೆ. ಡಸ್ ಇದ್ದಾಗ ಡಸಂಟ್ ಯೂಸ್ ಮಾಡ್ಬೇಕು. Okay, so option B, doesn't he, is the correct answer. These are about question tags. Okay, children, thank you.